ನಿಮ್ಮ ಹತ್ತಿರ LIC ಶೇರುಗಳು ಇವೆಯಾ ಅಥವಾ ಹೊಸದಾಗಿ ಇನ್ವೆಸ್ಟ್ ಮಾಡುವಂತಹ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋವನ್ನು 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಇರಾನ್ ಯುದ್ಧದ ಭೀತಿ ಮತ್ತು ಗ್ಲೋಬಲ್ ಮಾರ್ಕೆಟ್ ಟೆನ್ಷನ್ ನಡುವೆಯೂ ಕೂಡ ಭಾರತ ಸರ್ಕಾರ ದಿಢೀರಂತ ಬರೋಬ್ಬರಿ 10,000 ಕೋಟಿ ರೂಪಾಯಿ ಮೌಲ್ಯದ ತನ್ನದೇ LIC ಶೇರುಗಳನ್ನು ಸೇಲ್ ಮಾಡೋಕೆ ಮೆಗಾ ಪ್ಲಾನ್ ಮಾಡಿದೆ. LICಯಿಂದ 10,000 ಕೋಟಿ ಸಂಗ್ರಹಕ್ಕೆ ಪ್ಲಾನ್. ಕೇಂದ್ರ ಸರ್ಕಾರದಿಂದ ಬಿಗ್ ನಿರ್ಧಾರ. ಎಸ್ ವೀಕ್ಷಕರೇ, ಮುಂದಿನ ತಿಂಗಳು ಅಂದರೆ ಜೂನ್ ಅಂತ್ಯ ಅಥವಾ ಜುಲೈ ಆರಂಭದಲ್ಲಿ ಭಾರತ ಸರ್ಕಾರ ತನ್ನ ಬಳಿ ಇರುವಂತಹ LICಯ ಬರೋಬ್ಬರಿ 2% ಶೇರುಗಳನ್ನು ಮಾರ್ಕೆಟ್ನಲ್ಲಿ ಸೇಲ್ ಮಾಡೋಕ್ಕೆ ಭರ್ಜರಿ ತಯಾರಿಯನ್ನು ನಡೆಸಿದೆ. ಇದರ ಮುಖಾಂತರ ಬರೋಬ್ಬರಿ 10,000 ಕೋಟಿ ರೂಪಾಯಿ ಅಥವಾ $1 ಬಿಲಿಯನ್ ಹಣವನ್ನು ಕಲೆಕ್ಟ್ ಮಾಡೋದು ಸರ್ಕಾರದ ಟಾರ್ಗೆಟ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಇರಾನ್ ಸಂಘರ್ಷದ ಪರಿಣಾಮವಾಗಿ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಎಕನಾಮಿಕ್ ಟೆನ್ಷನ್ ಇದೆ. ಯುದ್ಧದ ಭೀತಿಯಿಂದ ಕ್ರೂಡ್ ಆಯಿಲ್ ಅಥವಾ ಕಚ್ಚಾ ತೈಲದ ಬೆಲೆಗಳು ಗಣನೀಯವಾಗಿ ಏರಿಕೆ ಆಗ್ತಾ ಇವೆ. ಇದು ಭಾರತದ ಇಂಪೋರ್ಟ್ ಬಿಲ್ ಅಥವಾ ಆಮದು ವೆಚ್ಚದ ಮೇಲೆ ದೊಡ್ಡ ಮಟ್ಟದ ಆತಂಕವನ್ನು ಸೃಷ್ಟಿಸಿದೆ. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಗಂಭೀರವಾಗಿದೆ ಅಂದರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ನಾಗರಿಕರಲ್ಲಿ ಇಂಧನ ಬಳಕೆಯನ್ನು ಕಡಿಮೆ ಮಾಡಲು ಮತ್ತು ಅನಗತ್ಯ ವಿದೇಶಿ ಪ್ರಯಾಣಗಳನ್ನು ಮಿತಿಗೊಳಿಸಲು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಂತಹ ಒಂದು ಬಿಕ್ಕಟ್ಟಿನ ಸಮಯದಲ್ಲಿ ಮಾರ್ಕೆಟ್ ವೊಲಾಟಿಲಿಟಿ ಇದ್ರೂ ಕೂಡ ಸರ್ಕಾರ ಈ ಮೆಗಾ ಷೇರು ಮಾರುಕಟ್ಟೆಗೆ ಮುಂದಾಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಸರ್ಕಾರ ಯಾಕೆ ದಿಢೀರಂತ LIC ಶೇರುಗಳನ್ನು ಸೇಲ್ ಮಾಡ್ತಿದೆ, ಸೆಬಿ ನಿಯಮಗಳು ಏನು ಹೇಳುತ್ತೆ, ಟಾರ್ಗೆಟ್ ಮಿಸ್ ಆದರೆ ಏನಾಗುತ್ತೆ, ಬೇರೆ ಯಾವೆಲ್ಲ ಸರ್ಕಾರಿ ಕಂಪನಿಗಳ ಶೇರುಗಳು ಸೇಲ್ ಆಗಲಿವೆ ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೊನೆವರೆಗೂ ನೋಡಿ. LICಯ 10,000 ಕೋಟಿಯ ಮೆಗಾ ಸೇಲ್ ಜೂನ್ ಜುಲೈನಲ್ಲಿ ಶುರುವಾಗಲಿದೆ ಆಕ್ಷನ್. ಸ್ನೇಹಿತರೆ, ಫೈನಾನ್ಸ್ ಮಿನಿಸ್ಟರ್ ಅಂಡರ್ ಬರುವಂತಹ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ LIC ಶೇರುಗಳ ಮಾರಾಟದ ಪ್ರೊಸೆಸ್ ಅನ್ನು ಈಗಾಗಲೇ ಶುರು ಮಾಡಿದೆ. ಇದು ಚಿಕ್ಕ ಮಟ್ಟದ ಸೇಲ್ ಅಲ್ಲ. ಹಾಗಾಗಿ ಗೋಲ್ಡ್ಮನ್ ಸ್ಯಾಕ್ಸ್, ಮೋತಿಲಾಲ್ ಓಸ್ವಾಲ್, BNP ಪರಿಬಾಸ್ ಮತ್ತು IIFL ಕ್ಯಾಪಿಟಲ್ ಸರ್ವಿಸಸ್ನಂತಹ ಗ್ಲೋಬಲ್ ಮತ್ತು ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಗಳನ್ನು ಈ ಟ್ರಾನ್ಸಾಕ್ಷನ್ ಮ್ಯಾನೇಜ್ ಮಾಡೋಕ್ಕೆ ನೇಮಿಸಲಾಗಿದೆ. ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಥವಾ ಸಾಂಸ್ಥಿಕ ಹೂಡಿಕೆದಾರರಿಗೆ ಈ 2% ಶೇರುಗಳನ್ನು ಆಫರ್ ಫಾರ್ ಸೇಲ್ ಮೂಲಕ ಮಾರಾಟ ಮಾಡೋದು ಸರ್ಕಾರದ ಪ್ಲಾನ್. ಇನ್ನು ನಿಮಗೆ ನೆನಪಿರಬಹುದು, ಮೇ 17, 2022ರಲ್ಲಿ LIC IPO ಬಂದಾಗ ಅದು ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ IPO ಆಗಿತ್ತು. ಆವಾಗ ಸರ್ಕಾರ ತನ್ನ 3.5% ಶೇರುಗಳನ್ನು ಮಾರಿ ಸುಮಾರು 21,000 ಕೋಟಿ ರೂಪಾಯಿಗಳನ್ನು ಕಲೆಕ್ಟ್ ಮಾಡಿತ್ತು. ಆ ಸಮಯದಲ್ಲಿ ಪ್ರತಿ ಶೇರಿನ ಬೆಲೆ 949 ರೂಪಾಯಿ ಇತ್ತು. ಈಗ ಮತ್ತೊಮ್ಮೆ ಸುಮಾರು 10,000 ಕೋಟಿ ರೂಪಾಯಿ ಎತ್ತಲು ಸರ್ಕಾರ ರೆಡಿಯಾಗಿದೆ. ಲಭ್ಯವಿರುವ ಮಾಹಿತಿಯ ಪ್ರಕಾರ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಫಾರ್ಮಲ್ ಮಾರ್ಕೆಟಿಂಗ್ ಶುರುವಾಗಲಿದೆ. ಚರ್ಚೆಗಳು ಇನ್ನೂ ನಡೆಯುತ್ತಿರುವುದರಿಂದ ಡೀಲಿನ ನಿಖರವಾದ ಸಮಯ ಮತ್ತು ಸೈಜ್ನಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳು ಇವೆ. ಸರ್ಕಾರದ ಬಳಿ 96.5 ಶೇರುಗಳು. ಸೆಬಿ ನಿಯಮಗಳು ಹೇಳೋದೇನು? ಬಹಳಷ್ಟು ಜನರಿಗೆ ಬರುವಂತಹ ದೊಡ್ಡ ಡೌಟ್ ಏನಂದ್ರೆ, LIC ಒಳ್ಳೆ ಬಿಸಿನೆಸ್ ಮಾಡ್ತಾ ಇದೆ, ಆದರೆ ಸರ್ಕಾರ ಯಾಕೆ ತನ್ನ ಶೇರುಗಳನ್ನು ಮಾರ್ತಾ ಇದೆ ಅಂತ. ಕೇವಲ ದುಡ್ಡಿಗೋಸ್ಕರ ಸರ್ಕಾರ ಈ ಕೆಲಸ ಮಾಡ್ತಿಲ್ಲ. ಇದಕ್ಕೆ ಮುಖ್ಯ ಕಾರಣ ಸೆಬಿಯ ಮಿನಿಮಮ್ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ನಿಯಮ. ಯಾವುದೇ ಒಂದು ಕಂಪನಿ ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟ್ ಆದಾಗ ಆ ಕಂಪನಿಯಲ್ಲಿ ಕನಿಷ್ಠ 25% ಶೇರುಗಳು ಸಾರ್ವಜನಿಕರ ಬಳಿ ಅಂದರೆ ಪಬ್ಲಿಕ್ ಬಳಿ ಇರಬೇಕು ಅನ್ನೋದು ಸೆಬಿಯ ಸ್ಟ್ಯಾಂಡರ್ಡ್ ರೂಲ್. ಲಿಸ್ಟ್ ಆದ 3 ವರ್ಷದೊಳಗೆ ಈ ಟಾರ್ಗೆಟ್ ರೀಚ್ ಆಗಬೇಕು. ಆದರೆ LIC ಒಂದು ಸ್ಪೆಷಲ್ ಕೇಸ್. ಇದು ಭಾರತದ ಅತಿ ದೊಡ್ಡ PSU ಆಗಿರೋದ್ರಿಂದ ಸೆಬಿ ಇದಕ್ಕೆ ಸ್ಪೆಷಲ್ ವಿನಾಯಿತಿಯನ್ನು ಕೊಟ್ಟಿದೆ. ಮಾರ್ಚ್ 31ರ ಡೇಟಾ ಪ್ರಕಾರ LICಯ ಒಟ್ಟು 6,324 ಬಿಲಿಯನ್ ಶೇರುಗಳಲ್ಲಿ ಸರ್ಕಾರ ಈಗಲೂ ಬರೋಬ್ಬರಿ 6.1 ಬಿಲಿಯನ್ ಶೇರುಗಳನ್ನು ಅಂದರೆ 96.5% ಶೇರುಗಳನ್ನು ತನ್ನ ಬಳಿಯೇ ಇಟ್ಟುಕೊಂಡಿದೆ. ಪಬ್ಲಿಕ್ ಬಳಿ ಇರೋದು ಕೇವಲ 3.5% ಶೇರುಗಳು ಮಾತ್ರ. ಸೆಬಿ ರೂಲ್ಸ್ ಪ್ರಕಾರ ಮೇ 16, 2027ರ ಒಳಗೆ LICಯಲ್ಲಿ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಕನಿಷ್ಠ 10% ತಲುಪಬೇಕು. ಇದಕ್ಕಾಗಿ 2024ರ ಮೇನಲ್ಲಿ ಸೆಬಿ 3 ವರ್ಷಗಳ ಎಕ್ಸ್ಟೆನ್ಷನ್ ಕೊಟ್ಟಿತ್ತು. ಅಂದರೆ ಮುಂದಿನ 1 ವರ್ಷದೊಳಗೆ ಸರ್ಕಾರ ಇನ್ನೂ 6.5% ಶೇರುಗಳನ್ನು ಮಾರಾಟ ಮಾಡಲೇಬೇಕು. ಹಾಗೆ 25% ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಟಾರ್ಗೆಟ್ ರೀಚ್ ಆಗೋಕೆ ಮೇ 2032ರವರೆಗೆ ಡೆಡ್ಲೈನ್ ವಿನಾಯಿತಿ ಸಿಕ್ಕಿದೆ. ಇವಾಗ ಪ್ಲಾನ್ ಮಾಡಿರೋ $1 ಬಿಲಿಯನ್ ಮೌಲ್ಯದ 2% ಷೇರು ಮಾರಾಟ ಇದೆ. 2027ರ 10% ಟಾರ್ಗೆಟ್ ಅನ್ನು ಅಚೀವ್ ಮಾಡುವ ಸರ್ಕಾರದ ಒಂದು ಸ್ಟ್ರಾಟಜಿಕ್ ಸ್ಟೆಪ್ ಆಗಿದೆ.
ವಿನಾಯಿತಿಗಳಿಂದ ಮಾರ್ಕೆಟ್ ರಿಯಾಕ್ಷನ್ ಹೇಗಿತ್ತು? ಇದೇ ಸೆಬಿ ರೂಲ್ಸ್ ಸಡಿಲಿಕೆ ಮಾಡಿದಾಗ ಮಾರ್ಕೆಟ್ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿತ್ತು ಗೊತ್ತಾ? 2027ರವರೆಗೆ 3 ವರ್ಷಗಳ ಎಕ್ಸ್ಟೆನ್ಷನ್ ಸಿಕ್ಕಾಗ LIC ಸ್ಟಾಕ್ 5.5% ಜಿಗಿದಿತ್ತು. ಹಾಗೆ 2032ರವರೆಗೆ 10 ವರ್ಷಗಳ ಎಕ್ಸ್ಟೆನ್ಷನ್ ಘೋಷಣೆ ಆದಾಗ ಸ್ಟಾಕ್ ಬರೋಬ್ಬರಿ 7% ಏರಿಕೆಯಾಗಿತ್ತು. ಸರ್ಕಾರ ದಿಢೀರಂತ 21.5% ಶೇರುಗಳನ್ನು ಒಟ್ಟಿಗೆ ಮಾರಿ 25% ಟಾರ್ಗೆಟ್ ರೀಚ್ ಆಗೋಕೆ ಹೋದರೆ ಮಾರ್ಕೆಟ್ ಕ್ರಾಶ್ ಆಗೋ ಚಾನ್ಸ್ ಇರುತ್ತೆ. ಯಾಕಂದ್ರೆ ಈ ಶೇರುಗಳ ಮೌಲ್ಯ ಈಗಿನ ಬೆಲೆಯಲ್ಲಿ ಬರೋಬ್ಬರಿ 1.04 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ. ಇಷ್ಟು ದೊಡ್ಡ ಸೇಲ್ ಅನ್ನ ಮಾರ್ಕೆಟ್ ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ಸರ್ಕಾರ ಹಂತವಾಗಿ ತನ್ನ ಷೇರುಗಳನ್ನು ಸೇಲ್ ಮಾಡ್ತಿದೆ. ಮೇ 2027ರ ಡೆಡ್ ಲೈನ್ ಮಿಸ್ ಆದರೆ ಏನಾಗುತ್ತೆ? ಈಗ ಇನ್ನೊಂದು ಆಂಗಲ್ ಕಡೆ ಬರೋಣ. ಒಂದು ವೇಳೆ ಸರ್ಕಾರ ಈ ಸ್ಟಾಕ್ ಸೇಲ್ ಮಾಡದೆ 2027ರ ಹೊತ್ತಿಗೆ LICಯ ಪಬ್ಲಿಕ್ ಶೇರ್ ಹೋಲ್ಡಿಂಗ್ 10% ಟಾರ್ಗೆಟ್ ರೀಚ್ ಆಗದಿದ್ರೆ ಏನಾಗುತ್ತೆ? ಮೊದಲನೆಯದಾಗಿ ತಕ್ಷಣಕ್ಕೆ ಆಟೋಮ್ಯಾಟಿಕ್ ಆಗಿ ದಂಡ ಬೀಳಲ್ಲ, ಯಾಕಂದ್ರೆ LIC ಒಂದು ವಿಶೇಷ ಸರ್ಕಾರಿ ಕಂಪನಿ. ಎರಡನೆಯದಾಗಿ ರೆಗ್ಯುಲೇಟರ್ ಪ್ರೆಷರ್ ಖಂಡಿತ ಹೆಚ್ಚಾಗುತ್ತೆ. ಸೆಬಿ ಮುಂದೆ LIC ಆಡಳಿತ ಮಂಡಳಿ ನಿಂತು ಡಿಲೇ ಆಗಿದ್ದಕ್ಕೆ ಕಾರಣ ಕೊಡಬೇಕಾಗುತ್ತೆ ಮತ್ತು ಭವಿಷ್ಯದ ಸೇಲ್ ಮೇಲೆ ಸೆಬಿ ಕಟ್ಟುನಿಟ್ಟಿನ ನಿಗಾ ವಹಿಸುತ್ತೆ. ಇನ್ನು ಮೂರನೇದಾಗಿ ಮತ್ತೊಂದು ಡೆಡ್ಲೈನ್ ಎಕ್ಸ್ಟೆನ್ಷನ್ ಕೇಳಬೇಕು, ಆದರೆ ಅದು ಸುಲಭವಾಗಿ ಸಿಗುವುದಿಲ್ಲ. ಕಾಂಕ್ರೀಟ್ ಪ್ರೋಗ್ರೆಸ್ ರಿಪೋರ್ಟ್ ತೋರಿಸಬೇಕಾಗುತ್ತೆ. ನಾಲ್ಕನೇದಾಗಿ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ. ಇದರಿಂದಾಗಿ ಫ್ಯೂಚರ್ ಅಲ್ಲಿ ಫಂಡ್ ರೈಸಿಂಗ್ ಮಾಡೋಕೆ ಕಷ್ಟ ಆಗಬಹುದು. ಕೊನೆಯದಾಗಿ ಸರ್ಕಾರ ತನ್ನ ಇನ್ವೆಸ್ಟ್ಮೆಂಟ್ ಟಾರ್ಗೆಟ್ಗಳನ್ನು ಫೇಲ್ ಮಾಡಿದೆ, ಬಜೆಟ್ ಪ್ಲಾನಿಂಗ್ ಸರಿ ಅಲ್ಲ ಅಂತ ಪೊಲಿಟಿಕಲ್ ಪ್ರೆಷರ್ ಮತ್ತು ವಿಮರ್ಶೆ ಎದುರಿಸಬೇಕಾಗುತ್ತೆ. ಸೆಬಿ ನಿಯಮಗಳ ಉಲ್ಲಂಘನೆಯಾದರೆ ದಂಡ, ಪ್ರಮೋಟರ್ ಷೇರುಗಳ ಫ್ರೀಜಿಂಗ್ ಮತ್ತು ಟ್ರೇಡಿಂಗ್ ನಿರ್ಬಂಧಗಳಂತಹ ಕಠಿಣ ಕ್ರಮಗಳು ಕೂಡ ಇವೆ. ಆದರೆ ಅದೃಷ್ಟವಶಾತ್ ಸರ್ಕಾರ ಈಗಾಗಲೇ ಕಾರ್ಯಪ್ರವೃತ್ತವಾಗಿದೆ. ಬರೀ LIC ಷೇರುಗಳ ಮಾರಾಟ ಮಾತ್ರವಲ್ಲ, ಲೈನ್ನಲ್ಲಿವೆ ಸಾಲು ಸರ್ಕಾರಿ ಕಂಪನಿಗಳು. ಸರ್ಕಾರ ಬರೀ LIC ಮಾತ್ರವಲ್ಲ, ಇನ್ನೂ ಹಲವು ಪಬ್ಲಿಕ್ ಸೆಕ್ಟರ್ ಅಂಡರ್ ಟೇಕಿಂಗ್ಸ್ ಅಥವಾ ಸರ್ಕಾರಿ ಕಂಪನಿಗಳ ಷೇರುಗಳನ್ನು ಮಾರೋಕೆ ಪ್ಲಾನ್ ಮಾಡಿದೆ. ನಿಮಗೆ ಗೊತ್ತಿರಲಿ, 2025-26ರ ಆರ್ಥಿಕ ವರ್ಷಕ್ಕೆ ಸರ್ಕಾರ ಇನ್ವೆಸ್ಟ್ಮೆಂಟ್ ಮತ್ತು ಮ್ಯಾನಿಟೈಸೇಷನ್ ಮೂಲಕ 47,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡೋ ಗುರಿಯನ್ನು ಹೊಂದಿದೆ. ಅದೇ 2026-27ರ ಆರ್ಥಿಕ ವರ್ಷಕ್ಕೆ ಈ ಟಾರ್ಗೆಟ್ ಬರೋಬ್ಬರಿ 80,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಜೊತೆಗೆ ಸರ್ಕಾರಿ ಕಂಪನಿಗಳಿಂದ 6,900 ಕೋಟಿ ರೂಪಾಯಿ ಡಿವಿಡೆಂಡ್ ಬರುವ ನಿರೀಕ್ಷೆ ಕೂಡ ಇದೆ. ಇದರ ಭಾಗವಾಗಿ ಇತ್ತೀಚೆಗಷ್ಟೇ ಅಂದರೆ ಕೋಲ್ ಇಂಡಿಯಾದಲ್ಲಿ OFS ಮೂಲಕ ಬರೋಬ್ಬರಿ 10,000 ಕೋಟಿ ರೂಪಾಯಿ ಸ್ಟೇಕ್ ಸೇಲ್ ಮಾಡಲಾಗಿದೆ. ಅದೇ ರೀತಿ ಮಜ್ಗಾಂವ್ ಡಾಕ್ನಲ್ಲಿ 3,673 ಕೋಟಿ ರೂಪಾಯಿ ಮೌಲ್ಯದ ಮೈನಾರಿಟಿ ಷೇರು ಮಾರಾಟ ಮಾಡಲಾಗ್ತಾ ಇದೆ. ಸೆಪ್ಟೆಂಬರ್ 2025ರ ಅನೌನ್ಸ್ಮೆಂಟ್ ಪ್ರಕಾರ 5 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಸೇರಿ ಒಟ್ಟು 6 PSUಗಳಲ್ಲಿ ಮೈನಾರಿಟಿ ಸ್ಟೇಕ್ ಅಥವಾ ಷೇರು ಸೇಲು ಮಾಡೋ ಪ್ಲಾನ್ ಇದೆ. ಇದರಲ್ಲಿ USCO ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಬರೋಡಾ ಕೂಡ ಸೇರಿವೆ. ಇನ್ನು ನ್ಯಾಚುರಲ್ ರಿಸೋರ್ಸಸ್ ಸೆಕ್ಟರ್ನಲ್ಲಿ ONGC ಗ್ರೀನ್ ಎನರ್ಜಿ ಅಥವಾ NHPC ಎನರ್ಜಿ ತರಹದ ಹೊಸ ಸಬ್ಸಿಡಿಯರಿಗಳಂತಹ IPO ತರುವಂತಹ ಯೋಚನೆ ಕೂಡ ಸರ್ಕಾರದ ಮುಂದೆ ಇದೆ. ಇದಕ್ಕೂ ಮುನ್ನ ಇತಿಹಾಸ ನೋಡಿದ್ರೆ IOBಯಲ್ಲಿ 2.17% ಮತ್ತು ಅದಕ್ಕೂ ಮುನ್ನ 2.5% ಮಾರಿ 1,419 ಕೋಟಿ ರೂಪಾಯಿಯನ್ನು ಸರ್ಕಾರ ಸಂಗ್ರಹಿಸಿತ್ತು. ಫೆಬ್ರವರಿಯಲ್ಲಿ IRFCಯ 2%, ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ 5% ಮಾರಿ 2,624 ಕೋಟಿ ರೂಪಾಯಿ, BHELನಲ್ಲಿ 10% ಮಾರಿ 4,665 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಲಾಗಿತ್ತು. ವಿಶೇಷ ಅಂದರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ OFS ಮೂಲಕ 8% ಷೇರು ಸೇಲ್ ಮಾಡಿ 731 ಕೋಟಿ ರೂಪಾಯಿ ಎತ್ತಿದಾಗ ಸರ್ಕಾರದ ಪಾಲು 89.27%ರಿಂದ 81.19%ಕ್ಕೆ ಇಳಿದಿತ್ತು. ಅದಲ್ಲದೆ ಬರೋಬ್ಬರಿ 2.35 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿತ್ತು. ಜನರಿಂದ ಸಿಕ್ಕ ಇದೇ ಕಾನ್ಫಿಡೆನ್ಸ್ ಮೇಲೆ ಸರ್ಕಾರ ಈಗ ಮುಂದಿನ ಸ್ಟೆಪ್ಗಳನ್ನು ಇಡ್ತಾ ಇದೆ. ಜೊತೆಗೆ IOB, USO ಬ್ಯಾಂಕ್, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ಗಳಿಗೆ ಆಗಸ್ಟ್ 2026ರ ಒಳಗೆ ಸೆಬಿ ನಿಯಮ ಪಾಲಿಸುವಂತಹ ಡೆಡ್ಲೈನ್ ಕೂಡ ಇದೆ. ಷೇರು ಮಾರಾಟದ ಲಾಭ ಯಾರಿಗೆ? ಹೂಡಿಕೆದಾರರಿಗೆ ಏನು ಸಂದೇಶ? ಈಗ ಕನ್ಕ್ಲೂಷನ್ಗೆ ಬರೋಣ. ಒಟ್ಟಿನಲ್ಲಿ ಹೇಳೋದಾದರೆ ಸರ್ಕಾರ ಈ ಸ್ಟಾಕ್ ಸೇಲ್ ಮಾಡ್ತಾ ಇರೋದು ಕೇವಲ ಬಜೆಟ್ ಫಿಸ್ಕಲ್ ಟಾರ್ಗೆಟ್ ಮುಟ್ಟೋಕೆ ಅಥವಾ ದುಡ್ಡಿಗೋಸ್ಕರ ಮಾತ್ರ ಅಲ್ಲ. ನೀತಿ ಆಯೋಗ ಮತ್ತು ಹಣಕಾಸು ಸಚಿವಾಲಯದ ಸಲಹೆಯಂತೆ ಇದೊಂದು ಸ್ಟ್ರಾಟಜಿಕ್ ಮೂವ್. ಸರ್ಕಾರಿ ಕಂಪನಿಗಳಲ್ಲಿ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಹೆಚ್ಚಾದಷ್ಟು ಮಾರ್ಕೆಟ್ನಲ್ಲಿ ಲಿಕ್ವಿಡಿಟಿ ಅಥವಾ ಟ್ರೇಡಿಂಗ್ ವ್ಯಾಲ್ಯೂ ಹೆಚ್ಚಾಗುತ್ತೆ, ಷೇರುಗಳ ಪ್ರೈಸ್ ಡಿಸ್ಕವರಿ ಚೆನ್ನಾಗಿ ಆಗುತ್ತೆ, ಸರ್ಕಾರಿ ಒಡೆತನ ಕಡಿಮೆ ಆದಂತೆ ಕಾರ್ಪೊರೇಟ್ ಗವರ್ನೆನ್ಸ್ ಸುಧಾರಿಸುತ್ತೆ. ಇದರಿಂದ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇಂತಹ ಕಂಪನಿಗಳತ್ತ ಆಕರ್ಷಿತರಾಗ್ತಾರೆ.
LICಯಲ್ಲಿ ಈಗ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಜಾಸ್ತಿ ಆಗ್ತಾ ಹೋದಂತೆ ಭವಿಷ್ಯದಲ್ಲಿ LIC ಬ್ರ್ಯಾಂಡ್ ಇಮೇಜ್ ಮತ್ತು ಆಡಳಿತದ ಗುಣಮಟ್ಟ ಇನ್ನಷ್ಟು ಪಾರದರ್ಶಕವಾಗುತ್ತೆ. ಸರ್ಕಾರ ಯಾವುದೇ ಆತರ ತೋರದೆ ಗ್ಲೋಬಲ್ ಮಾರ್ಕೆಟ್ ವೊಲಾಟಿಲಿಟಿ ಮತ್ತು ಜಿಯೋಪೊಲಿಟಿಕಲ್ ಟೆನ್ಷನ್ಗಳನ್ನು ಗಮನದಲ್ಲಿಟ್ಟುಕೊಂಡು ಹಂತ ಹಂತವಾಗಿ ಕ್ಯಾಲಿಬ್ರೇಟೆಡ್ ಅಪ್ರೋಚ್ ಮೂಲಕ ಶೇರ್ಗಳನ್ನ ಸೇಲ್ ಮಾಡ್ತಿರೋದು ನಿಜಕ್ಕೂ ಒಂದು ಸ್ಮಾರ್ಟ್ ಮೂವ್ ಆಗಿದೆ. ಕೇಂದ್ರ ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.